ದರ್ಶನ್ ಕೊಲೆ ಕೇಸಲ್ಲಿ ಜೈಲು ಸೇರಿದಾಗ ನಟಿ ರಮ್ಯಾ ಹಾಕಿದ ಪೋಸ್ಟ್ ದಾಸನ ಅಭಿಮಾನಿಗಳನ್ನ ಕೆರಳಿಸಿತ್ತು. ಆಗ ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಕಮೆಂಟ್ಗಳನ್ನ ಮಾಡಿದ್ರು. ಕೊನೆಗೆ ರಮ್ಯಾ ದೂರು ಕೊಟ್ಟ ಮೇಲೆ ದರ್ಶನ್ ಫ್ಯಾನ್ಸ್ ಜೈಲು ಸೇರಿದ್ರು. ಈಗ ಸುದೀಪ್ ಅಭಿಮಾನಿಗಳು ಅನ್ಸ್ಕೊಂಡವರು ಹಾಕಿದ ಪೋಸ್ಟ್ಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಡೆವಿಲ್ ಪತ್ನಿ ದೂರು ಕೊಟ್ಟ ಬೆನ್ನಲ್ಲೇ ಸುದೀಪ್ ದರ್ಶನ್ಗೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ. ನಾನು ದರ್ಶನ್ ಅವ್ರು ಮೀಟ್ ಮಾಡಿದಾಗ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸುದೀಪ್ ಅವರು ಹೇಳಿದಂಗೆ ನಂದಗೋಕುಲದಂತಿದ್ದ ಚಂದನವನದಲ್ಲೀಗ ಸ್ಟಾರ್ ವಾರ್ ಧಗಧಗಿಸುವುದಕ್ಕೆ ಶುರುವಾಗಿದೆ. ದಿಗ್ಗಜ ನಾಯಕರಿಬ್ಬರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಘೋಷಣೆ ಮಾಡಿದ್ದಾರೆ. ಇಷ್ಟು ದಿನ ಸಣ್ಣಗೆ ಹೊಗೆಯಾಡುತ್ತಿದ್ದ ದ್ವೇಷದ ಕಿಡಿ ಈಗ ಒಮ್ಮೆಲೆ ಹೊತ್ತಿ ಉರಿಯುತ್ತಿದೆ. ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ತೊಡೆ ತಟ್ಟುತ್ತಿದ್ದಂತೆ ಸ್ಟಾರ್ ವಾರ್ ಜೊತೆ ಫ್ಯಾನ್ಸ್ ವಾರ್ ಕೂಡ ಮಿತಿಮೀರಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ದರ್ಶನ್ ಸುದೀಪ್ ಬಗ್ಗೆಯೇ ಪೋಸ್ಟ್ಗಳು ಕಣ್ಣಿಗೆ ಬೀಳುತ್ತಿವೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೀನಾತಿ ಹೀನವಾಗಿ ಪೋಸ್ಟ್ ಹಾಕ್ತಿದ್ದಾರೆ. ಇದರಿಂದ ಕೆರಳಿ ಕೆಂಡವಾದ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಹಿಂದೆ ರಮ್ಯಾ ಹಿಡಿದಿದ್ದ ಹಾದಿಯನ್ನೇ ಈಗ ವಿಜಯಲಕ್ಷ್ಮಿ ಹಿಡಿದಿದ್ದಾರೆ. ದರ್ಶನ ಪತ್ನಿ ಮೇಲೆ ಅಶ್ಲೀಲ ಕಿರಾತಕರ ದಾಳಿ. ಪದ್ಮಾವತಿ ಹಾದಿ ಹಿಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ. 3-4 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾ ಕಾಮುಕರ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ರು. ದರ್ಶನ್ ಬಗ್ಗೆ ರಮ್ಯಾ ಹೇಳಿಕೆ ಕೊಡುತ್ತಿದ್ದಂತೆ ಕಿರಾತಕ ಪಡೆ ರಮ್ಯಾ ಮೇಲೆ ಮುಗಿಬಿದ್ದಿತ್ತು. ತೀರಾ ಅಸಹ್ಯ ಎನ್ನುವಂಥ 100 ಕಮೆಂಟ್ ಮಾಡಿದ್ರು. ಕೆಲವರಂತೂ ಕೆಟ್ಟ ಕೆಟ್ಟ ಸಂದೇಶವನ್ನು ಕಳಿಸಿದ್ರು. ಇದರಿಂದ ಸಿಡಿದೆದ್ದಿದ್ದ ನಟಿ ರಮ್ಯಾ ಕಮೆಂಟ್ ಕೀಚಕರಿಗೆ ಕಾನೂನಿನ ಪಾಠ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು. ಖುದ್ದು ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ರಿಂದ ಸಿಸಿಬಿ ಪೊಲೀಸರು ಕಮೆಂಟ್ ಕಾಮುಕರ ಹೆಡೆಮುರಿ ಕಟ್ಟಿದ್ರು. 18 ಮಂದಿಯನ್ನ ಬಂಧಿಸಿ ಚಾರ್ಜ್ ಶೀಟ್ ಸಹ ಜಡಿದಿದ್ರು. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುತ್ತಿದ್ದವರು ಕಂಬಿ ಹಿಂದೆ ಸೇರ್ತಿದ್ದಂತೆ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು. ಜಾಮೀನು ಸಿಗದೆ ಅದೆಷ್ಟೋ ದಿನ ನರಕ ಅನುಭವಿಸಿದ್ರು. ಈಗ ಇದೇ ಹಾದಿಯನ್ನ ದರ್ಶನ್ ಪತ್ನಿ ತುಳಿದಿದ್ದಾರೆ. ಸುದೀಪ್ ಮಾತಿಗೆ ವಿಜಯಲಕ್ಷ್ಮಿ ಪರೋಕ್ಷ ಟಾಂಗ್ ಕೊಟ್ರು ಅನ್ನೋ ಸುದ್ದಿ ಆಗ್ತಿದ್ದಂತೆ ಒಂದಿಷ್ಟು ಮಂದಿ ಸಿಡಿದೆದ್ದಿದ್ದಾರೆ. ವಿಜಯಲಕ್ಷ್ಮಿಯನ್ನೇ ಟಾರ್ಗೆಟ್ ಮಾಡಿ ಹೀನಾತಿ ಹೀನವಾಗಿ ಕಮೆಂಟ್ ಮಾಡುತ್ತಿದ್ದಾರೆ. ಹೇಳೋದಕ್ಕೂ ಆಗದಷ್ಟು ಅಸಹ್ಯಕರ ಪೋಸ್ಟ್ ಹಾಕ್ತಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು. ವಿಜಯಲಕ್ಷ್ಮಿಗೆ 100 ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿವೆ. ಅದರಲ್ಲಿ 150ಕ್ಕೂ ಹೆಚ್ಚು ಕಮೆಂಟ್ಗಳ ಸ್ಕ್ರೀನ್ಶಾಟ್ ತಗೊಂಡು ಸಿಸಿಬಿ ಮುಖ್ಯಸ್ಥರಿಗೆ ದೂರು ನೀಡಿದ್ದಾರೆ. ಜೊತೆಗೆ ಕೆಲವೊಂದು ಐಡಿಯನ್ನ ಮಾರ್ಕ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನು ಡೆವಿಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಈ ವೇಳೆ ವೇದಿಕೆ ಮೇಲೆ ನಾನು ಮತ್ತು ಚಿತ್ರತಂಡದವರು ಮಾತನಾಡಿದ್ವಿ. ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತನಾಡಿದ್ದೆ. ಜೊತೆಗೆ ಅವರು ಹೇಳಿದಂತೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಎಂದಿದ್ದೆ. ಈ ಬಗ್ಗೆ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳು ಬರ್ತಿವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್, ಮೆಸೇಜ್ ಹಾಕ್ತಿದ್ದಾರೆ. ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮತ್ತು ಕಮೆಂಟ್ ಮಾಡಿದ್ದಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ, ಮನಸ್ಸಿಗೂ ನೋವಾಗಿದೆ. ಕಮೆಂಟ್ ಮಾಡಿರುವ ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಹೀಗಂತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ರಕ್ಷಿತಾ ಪ್ರೇಮ್ ಮಾತು. ಸ್ಟಾರ್ ವಾರ್ ಹೊತ್ತಿ ಉರಿತಿರೋ ಬಗ್ಗೆ ನಟ ನಿರ್ದೇಶಕ ಪ್ರೇಮ್ ಹಾಗೂ ರಕ್ಷಿತಾ ರಿಯಾಕ್ಟ್ ಮಾಡಿದ್ದಾರೆ. ನಾನು ದರ್ಶನ್ ಜಗಳ ಆಡಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗೀತು. ಎಲ್ಲ ಹೋರಾಟ ನಡೀತಿರೋದು ಪೈರಸಿ ವಿರುದ್ಧ. ಕೆಲವರು ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಯುದ್ಧ ಸಾರದು ಏನಕ್ಕೆ ಎಂದು ಸುದೀಪ್ ಸರ್ ಹೇಳಿದ್ದು, ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ. ನನಗೆ ಮೇಡಮ್ಮು ಮತ್ತು ದರ್ಶನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬ ತೀರಾ ಹತ್ರ. ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಿಲ್ಲ ಇವತ್ತಿನವ್ರಿಗೂ. ಆಮೇಲೆ ನಾನು ದರ್ಶನ್ ಅವ್ರು ಮೀಟ್ ಮಾಡಿದಾಗ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಚಿನ್ನ ಹಿಂಗೆ ಮಾಡಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಅಣ್ಣನ ಫ್ಯಾನ್ಸ್ ಆಗಲಿ, ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವುದೋ ಏನು ಹೇಳ್ತಾರಲ್ಲ, ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಅವರಿಬ್ರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ like piracy is one of our biggest enemies. Andre, the biggest enemy is misunderstanding.
let's let them speak for themselves. Misunderstandings ಪಕ್ಕದಲ್ಲಿಟ್ಟು let's just wish 45 and Mark all the best. ಅದು ಬಿಟ್ಟರೆ I don't think there is any misunderstanding. ಸುದೀಪ್ ಅವ್ರು ಹೇಳ್ದಂಗೆ I think it's very clear ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ because he is doing publicity for Mark. ದರ್ಶನ್ ಬಗ್ಗೆ ಸುದೀಪ್ ಪೋಸ್ಟ್. ದರ್ಶನ್ ವರ್ಸಸ್ ಸುದೀಪ್ ಅಂತ ಪೋಸ್ಟ್ ವಾರ್ ನಡೀತಿರೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಪೋಸ್ಟ್ ಒಂದು ಸಖತ್ ಸದ್ದು ಮಾಡ್ತಿದೆ. ಬಹಳ ದಿನಗಳ ನಂತರ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಕಿರಾತಕ ಅನ್ನೋ ಎಕ್ಸ್ ಐಡಿಯಲ್ಲಿ ಸುದೀಪ್ ಹಾಗೂ ದರ್ಶನ್ರ ಫೋಟೋ ಹಾಕಿ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುದೀಪ್ಗೆ ಟ್ಯಾಗ್ ಮಾಡಿದ್ರು. ಇದಕ್ಕೆ ಸುದೀಪ್ ರಿಯಾಕ್ಟ್ ಮಾಡಿದ್ದು ಯಾವಾಗಲೂ ಒಳ್ಳೆಯದ್ದೇ ಆಗಲಿ ಅಂತ ಆಶಿಸ್ತೀನಿ ಎಂದಿದ್ದಾರೆ. ಸುದೀಪ್ರ ಈ ನಡೆ ನಿಜಕ್ಕೂ ಮೆಚ್ಚುವಂಥದ್ದು. ಸ್ಟಾರ್ ವಾರ್ ಅನ್ನೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಈ ಪೋಸ್ಟ್ ಸಖತ್ ಸದ್ದು ಮಾಡುತ್ತಿದೆ. ಒಟ್ನಲ್ಲಿ ಕಮೆಂಟ್ ಕೀಚಕರ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಗಂಗಾಧರ್ ವಾಗಟ ಜೊತೆ ಸತೀಶ್ ಕನಕ್ಪುರ, ನ್ಯೂಸ್ 18 ಬೆಂಗಳೂರು.